ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತಿಲ್ಲಿ ಕಲ್ತಪ್ಪ ಅಥವಾ ಗೆಂಡದಡ್ಡೆ ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕಲ್ತಪ್ಪಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಪಾವಿನಷ್ಟು ಬೆಳ್ತಿಗೆ ಅಕ್ಕಿ ನೆನೆಸಿದ್ದೇನೆ, ಹಾಗೆ 1 ಪಾವಿನಷ್ಟು ಕಜೆ ಕುಚ್ಚಿಲಕ್ಕಿ. ಇದನ್ನು ನಾನು ಸುಮಾರು 8 ಗಂಟೆಯಷ್ಟು ಕಾಲ ನೆನೆಸಿಟ್ಟುಕೊಂಡಿದ್ದೆ. ಹಾಗೆ 1 ಗಡಿ ತೆಂಗಿನಕಾಯಿ, ರುಚಿಗೆ ಉಪ್ಪು. ಇದು ಮೂರನ್ನು ಒಟ್ಟಿಗೆ ಹಾಕಿ ತರಿಯಾಗಿ ರುಬ್ಬಬೇಕು. ಅಕ್ಕಿಯನ್ನು ರುಬ್ಬಿಕೊಂಡಾಯಿತು. ನೋಡಿ, ಹಿಟ್ಟು ಈ ಹದಕ್ಕುಂಟು. ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ, ಗಟ್ಟಿ ಕೂಡ ಬೇಡ. ಮತ್ತು ಹಿಟ್ಟು ತರಿ ಬೇಕು. ನೋಡಿ, ಈ ಹದಕ್ಕುಂಟು. ಇಲ್ಲಿ ನೋಡಿ, ನಿಮಗೆ ಅಂದಾಜಾಗ್ತದಲ್ಲ. ಇಷ್ಟೊತ್ತಿಗಿದ್ರೆ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪೆಲ್ಲ ಸರಿ ಉಂಟಂತ ನೋಡಿಕೊಳ್ಳಿ. ಗೆಂಡದಡ್ಡಿಯ ಒಗ್ಗರಣೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: 2 ಈರುಳ್ಳಿ ಮೀಡಿಯಮ್ ಸೈಜಿದ್ದು, ಹೀಗೆ ಉದ್ದುದ್ದ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ 3 ಕಾಯಿ ಮೆಣಸು ಚಿಕ್ಕದಾಗಿ ಕಟ್ ಮಾಡಿದ್ದು, 1 ಒಣಮೆಣಸು, ಜೀರಿಗೆ ಅರ್ಧ ಸ್ಪೂನು, 1 ಸ್ಪೂನು ಉದ್ದಿನಬೇಳೆ, ಹಾಗೆ ಸಾಸಿವೆ. ಮತ್ತು ತೆಂಗಿನಕಾಯಿಯನ್ನು ಹೀಗೆ ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ ಬೇವು ಸೊಪ್ಪು. ಸ್ನೇಹಿತರೆ, ನಾನೀಗ ಕಲ್ತಪ್ಪಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೊಂದು 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಮತ್ತು 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಇಟ್ಟಿದ್ದೇನೆ. ಇದು ಸ್ವಲ್ಪ ಇನ್ನು ಕಾಯಿಲೆ ಒಗ್ಗರಣೆ ಮಾಡಿಕೊಳ್ಳುವ. ಇಲ್ಲಿ ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೇನೆ. ಇಲ್ಲಿ ಇವಾಗ ಸಾಸಿವೆ ಸಿಡಿತಾ ಉಂಟು. ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಹಾಗೆ ಉದ್ದಿನಬೇಳೆ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿದನು. ಇಲ್ಲಿ ಬೇವು ಸೊಪ್ಪು ಕೂಡ ಹಾಕಿದೆ. ಹಾಗೆ ಇಲ್ಲಿ ತೆಂಗಿನಕಾಯಿ ಚೂರನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಒಣಮೆಣಸು ಕೂಡ ಹಾಕ್ತಾ ಇದ್ದೇನೆ ಈಗ ಒಗ್ಗರಣೆಗೆ. ಹಾಗೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ನೋಡಿ, ಇಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಕಾದಿದೆ. ಇದರಿಂದ ನಾನು ಸ್ವಲ್ಪ ಈರುಳ್ಳಿಯನ್ನು ತೆಗಿತಾ ಇದ್ದೇನೆ. ಒಂದು ಪ್ಲೇಟಲ್ಲಿ ಸ್ವಲ್ಪ ಈರುಳ್ಳಿಯನ್ನು ತೆಗೆದಿಡುವ. ಇವಾಗ ನಾನು ಇದಕ್ಕೆ ಬಂದವನ್ನು ಹಾಕ್ತಾ ಇದ್ದೆ. ಹಿಟ್ಟನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ. ಇಲ್ಲೀಗ ಮೇಲಿಂದ ನಾನು ತೆಗೆದಿಟ್ಟ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಆನಂತರ ಈ ಥರದೊಂದು ಶೀಟನ್ನು ಇದರ ಮೇಲೆ ಇಡಬೇಕು. ಇದೊಂದು ಟಿನ್ ಶೀಟು. ಹಾಗೆ ಇದರ ಮೇಲೆ ಇಡ್ತೇನೆ. ಕೆಳಗೆ ನಮಗೆ ಬೆಂಕಿ ಸ್ವಲ್ಪ ಸಾಕು, ಇನ್ನು ಮೇಲೆ ಮತ್ತೆ ಬೆಂಕಿ ಹಾಕಿಕೊಂಡ್ರೆ ಆಯಿತು. ಕೆಳಗೆ ಗೆಂಡದಲ್ಲಿ ಬೆಂದರೆ ಆಯಿತು. ನೋಡೋ ಸ್ನೇಹಿತರೆ, ಇದು ಸುಮಾರು ಈಗ ಒಂದು ಅರ್ಧ ಗಂಟೆ ಆಯಿತು ನಾನು ಇಟ್ಟು. ನೋಡುವ ಯಾವ ರೀತಿ ಆಗಿದೆ ನೋಡಿಕೊಳ್ಳುವ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಸೂಪರ್ ಆಗಿದೆ ನೋಡಿ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದು ರೋಸ್ಟ್ ಆಗಿದೆ ನೋಡಿ. ನಾನೊಂದು ಹಾಕ್ತೇನೆ. ಅದು ಅವನನ್ನು ಕರ್ಕೊಂಡೋಗು. ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ. ಕಲ್ತಪ್ಪ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ. ನೋಡಿ, 2 ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ರೋಸ್ಟ್ ಆಗಿದೆ. ಈ ಸೈಡ್ಸ್ ನೋಡಿ. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.